ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮೊದಲು ಕಿಚನಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಮೋಸ್ಟ್ ಆಫ್ ದ ಟೈಮ್ ಸ್ಪೆಂಡ್ ಮಾಡೋದೇ ಹೆಣ್ಮಕ್ಳು ಕಿಚನಲ್ಲಿ. ಸೊ ಕಿಚನ್ ಕೆಲಸ ಮುಗಿಯೋದೇ ಇಲ್ಲ. ನೋಡ್ಬೋದು ಬೆಳಿಗ್ಗೆ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅಡುಗೆನೂ ಅರ್ಧ ಆಗಿತ್ತು, ಆಲ್ಮೋಸ್ಟು ಮುಗಿಸ್ಕೊಂಡು ಅದಾದಮೇಲೆ ದೇವ್ರು ಬರುತ್ತೆ ಉಚ್ಚೈ, ಅದೆಲ್ಲ ನೋಡ್ಕೊಂಡು ಬಂದಮೇಲೆ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡಿಕೊಂಡು ಅದ್ರ ಜೊತೆಗೆ ಅಡುಗೆನೂ ಮಾಡಿಕೊಂಡು ಇದ್ದೀನಿ. ವಿಡಿಯೋ ಬಂದು ನನ್ನ ತಮ್ಮ ಮಾಡ್ತಾಯಿದ್ದಾನೆ ಇದನ್ನು. ಸೊ ಇವತ್ತಿನ ವ್ಲಾಗಲ್ಲಿ ಏನು ಹೇಳಬೇಕು ಅಂತಂದರೆ, ನನ್ನ ಬೆಸ್ಟ್ ಫ್ರೆಂಡ್, ಲೈಫಲ್ಲಿ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಬೆಸ್ಟ್ ಚಿಕ್ಕಮ್ಮ. ಎಸ್, ನನ್ನ ಚಿಕ್ಕಿನ ನನ್ನ ಬೆಸ್ಟ್ ಫ್ರೆಂಡು. ಇವಳ ಬಗ್ಗೆ ಹೇಳೋದು ಆದರೆ ಒಂದು ವ್ಲಾಗಲ್ಲಿ ಮುಗಿಯಲ್ಲ. ಸೊ ನನ್ನ ಸೀಕ್ರೆಟ್ ಪಾರ್ಟ್ನರ್ ಅಂತಲೂ ಕೂಡ ಹೇಳ್ಬೋದು. ಎಸ್, ಒನ್ ಆಫ್ ಮೈ ಫೇವ್ರೆಟ್ ಪರ್ಸನ್ ಇವಳು. ಆ್ಯಂಡ್ ಸೊ ನಾವಿಬ್ಬರು ಸೇರಿದ್ವಿ ಅಂದರೆ ಏನಾದರೂ ವಟ ಅಂದ್ಕೊಂಡು, ಆ್ಯಂಡ್ ನಾನೇನೋ ಹೇಳ್ತೀನಿ, ಬಟ್ ಅವಳು ಸಿಕ್ಕಾಪಟ್ಟೆ ನಗೋದಂತೂ ಅದೇ ಹೇಳ್ತಾರಲ್ಲ, ನಗ್ತಾ ಇರಬೇಕು ಯಾವಾಗಲೂ ಅಂತ. ಸೊ ನಗಿಸ್ತಿರ್ತಾಳೆ. ತುಂಬಾ ಖುಷಿ ಆಗುತ್ತೆ ಅವಳ ಜೊತೆ. ಅವಳಿಗಂತೂ ನಾವು ಒಂದೇನೋ ಒಂದು ಅಷ್ಟೊಂದು ಕಾಮಿಡಿ ಡೈಲಾಗ್ ಇರಲ್ಲ, ಬಟ್ ಸಿಕ್ಕಾಪಟ್ಟೆ ನಗ್ತಾಳೆ. ಅದ್ರ ಜೊತೆ ನನ್ನ ತಮ್ಮನೂ ಕೂಡ ಹಾಗೇ. ಆ್ಯಂಡ್ ಬೇಗ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಪಲ್ಯ ಮಾಡಬೇಕಾಗಿತ್ತು. ನೋಡ್ಬೋದು ಎಷ್ಟು ಚಿಕ್ಕದಾಗಿ ಈ ಥರದ್ದು ಕ್ಯಾಪ್ಸಿಕಮ್ಮು ಬೆಂಗಳೂರಲ್ಲಿ ಸಿಗೋದು ಭಾಳನೇ ಕಮ್ಮಿ. ಇಲ್ಲಿ ತುಂಬಾ ಚೆನ್ನಾಗಿ ಸಿಕ್ತು ಆ್ಯಕ್ಚುಲಿ. ಆ್ಯಂಡ್ ಇದಾದಮೇಲೆ ಈ ಕಡೆ ನಾನು ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೆ. ಬೇಗ ಪಲ್ಯನ ಮುಗಿಸ್ಕೊಂಡು ನಮಗೆ ಇವತ್ತಿನ ಪ್ಲ್ಯಾನ್ ಬಂದು ರೀಲ್ಸ್ ಮಾಡಬೇಕು ಅಂತ ಇತ್ತು. ಸೊ ಬೇಗ ಪಲ್ಯನ ಮುಗಿಸ್ಕೊಂಡು ರೀಲ್ಸ್ನ ಮಾಡೋಣ ಅಂತ ರೆಡಿ ಏನೂ ಆಗಿರಲಿಲ್ಲ. ಸೊ ಹೇಗಿದ್ದು ಆ್ಯಸ್ ಯೂಶ್ವಲ್ ಅದೇ ರೀತಿಯಾಗಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅನಿಸುತ್ತೆ. ಮಗಳು ಕೂಡ ಇದ್ಲು, ಅವಳನ್ನು ಕೂಡ ಸೈಡಿಗೆ ಕರ್ಕೊಂಡ್ಬಿಟ್ಟು ರೀಲ್ಸ್ನ ಮಾಡ್ತಾಯಿದ್ವಿ. ಫುಲ್ ಎಂಜಾಯ್ ಮಾಡಿದ್ವಿ. ಒಂದೇ ದಿನಕ್ಕೆ ನಾವು ಒಂದು 7-8 ರೀಲ್ಸ್ನ ಮಾಡಿದ್ದೀವಿ. ಅದಾದಮೇಲೆ ಸಂಜೆ ಇಲ್ಲೇ ಆಂಜನೇಯ ಟೆಂಪಲ್ ಇದೆ. ಸೊ ಅಮ್ಮಂಗೆ ವಾಕಿಂಗು ಕೂಡ ಆಗುತ್ತೆ ಅಂತ ಎಲ್ಲರೂ ಕೂಡ ಇಲ್ಲಿ ಮನೆ ಹತ್ರನೇ ಕ್ವಾರ್ಟರ್ಸ್ ಅಂತಿದೆ. ಸೊ ಆ ಕ್ವಾರ್ಟರ್ಸ್ ಹತ್ರ ನಾವು ಹೊರಡ್ತಾಯಿದ್ವಿ. ನಿಮ್ಗೆ ಆಲ್ರೆಡಿ ನಾನು ಮುಂಚೆ ನಾನು ಡೆಲಿವರಿ ಆದಮೇಲೆ ವಾಕಿಂಗ್ ಹೋಗಿದ್ದು ಆ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿರ್ಬೋದು ನೀವು. ಸೊ ಅಲ್ಲಿಗೆ ವಾಕಿಂಗ್ ಹೋದ್ವಿ. ಒಂದು ಹಾಫ್ ಆನ್ ಅವರ್ ಅಷ್ಟೇ ಇದ್ದಿದ್ದು. ಅಷ್ಟೊತ್ತಿಗೆ ಕತ್ಲೇನು ಕೂಡ ಆಗಿತ್ತು. ಬಿಟ್ಟಿದ್ದೆ ಮನೆಯಿಂದ ಲೇಟಾಗಾಯಿತು. ಹಾಗಾಗಿ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿ ನನ್ನ ಮಗಳು ಕೂಡ ಆಟ ಆಡ್ಕೊಂಡಿದ್ಲು. ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿದೆ. ಅಕ್ಕಪಕ್ಕದವರೆಲ್ಲ ಅಂದರೆ ಆ ಕ್ವಾರ್ಟರ್ಸಲ್ಲಿರೋರೆಲ್ಲ ಕೂತ್ಕೊಂಡು ಮಾತು ಹೇಳ್ತಾಯಿದ್ರು. ಇಲ್ಲಿ ನಾವಿಲ್ಲಿ ತಂದಿರೋ ಅಗರಬತ್ತಿನ ಮತ್ತು ಸಕ್ಕರೆನ ದೇವ್ರಿಗೆ ನೈವೇದ್ಯ ಹಿಡ್ಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ಮನೆ ಕಡೆ ಹೊರಟಿ ಅದಾದಮೇಲೆ ಮತ್ತೆ ನಾವು ಅವ್ರಿಗೆ ಮನೆಗೆ ಬಿಟ್ಟು ನಾವು ಇಲ್ಲಿ ತರಕಾರಿ ತೊಗೊಂಡು ಬರೋಣ ಅಂತ ನಾನು ಮತ್ತು ನಮ್ಮ ಚಿಕ್ಕಿ ಸೇರಿ ತರಕಾರಿ ತೊಗೊಂಡು ಬರೋಕ್ಕೆ ಹೊರಟಿದ್ವಿ. ಇಲ್ಲಿ ನೋಡ್ಬೋದು ತುಂಬಾ ಡೆವಲಪ್ ಆಗಿದೆ ನಮ್ಮ ಊರಂತೂ ಸಿಕ್ಕಾಪಟ್ಟೆ. ಮುಂಚೆಗಿಂತೂ ಇದೇ ರೀತಿ ಡೆವಲಪ್ ಆಗ್ತಾ ಇರಲಿ, ಇನ್ನೂ ಕೂಡ ಹೊಸ ಇಂಪ್ರೂವ್ಮೆಂಟ್ ಬರ್ತಾ ಇರಬೇಕು. ಸೊ ಆವಾಗ ನಮಗೂ ಖುಷಿ ಆಗುತ್ತೆ. ಆ್ಯಂಡ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು? ನಿಮ್ಮ ಲೈಫಲ್ಲೂ ಈ ರೀತಿ ಬೆಸ್ಟ್ ಫ್ರೆಂಡ್ ಅಂತ ಇದ್ದಾರೆ ಅಂದ್ಕೊಳ್ತೀನಿ. ಯಾರಿದ್ದಾರೆ ನಿಮ್ಮ ಬೆಸ್ಟ್ ಫ್ರೆಂಡ್ಸು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸೋದು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ವೆಯ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಶಾಪಿಂದ ಬಂದ ಮೇಲೆ ಪಾಲಕ್ ಕಿಚಡಿನ ಪ್ರಿಪೇರ್ ಮಾಡಿ ಎಲ್ಲರಿಗೋಸ್ಕರ. ಸೊ ತಿಂದ್ಕೊಂಡ್ವಿ, ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು? ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ಇದೇ ರೀತಿ ಯಾವಾಗಲೂ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಆ್ಯಂಡ್ ಮತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಆ್ಯಂಡ್ ಟೇಕ್ ಕೇರ್.